ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಕೂಡ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತು ಏನು ಟಾಪಿಕ್ ಡಿಸ್ಕಸ್ ಮಾಡೋಣ ಅಂದರೆ ದ ಹಾಟೆಸ್ಟ್ ಟಾಪಿಕ್ ದ್ಯಾಟ್ ಮಾಮ್ಸ್ ಕಂಪ್ಲೇಂಟ್ ಯೂಶ್ವಲಿ. ಸೊ ಅಮ್ಮಂದರಿಗೆ ಏನು ಕಂಪ್ಲೇಂಟ್ ಅಂದರೆ, ನಾನು ಏನೇ ಹೇಳಿ ನನ್ನ ಮಗು ವಿರುದ್ಧ ಮಾಡುತ್ತೆ, ವೈ ಮೈ ಚೈಲ್ಡ್ ಇಸ್ ಆಲ್ವೇಸ್ ಅಗೇನೆಸ್ಟ್ ಮೀ ಅನ್ನೋ ಒಂದು ಕ್ವಶನ್ ಇರುತ್ತೆ. ಸೊ ಇದು ಮಗುವಿನ ಬಿಹೇವಿಯರ್ಗೆ ಅಮ್ಮ ಪಡುವಂತಹ ಕಂಪ್ಲೇಂಟ್. ಸೊ ಅಮ್ಮ ಕೊಡುವಂಥ ಕಂಪ್ಲೇಂಟ್ ಇದಾಗಿರುತ್ತೆ. ಸೊ ವೆನ್ ದ ಸೇಮ್ ಟೈಮ್ ಅದೇ ಕಂಪ್ಲೇಂಟ್ನ ನಾವು ಮಕ್ಕಳ ಒಂದು ಪೊಸಿಷನಲ್ಲಿದ್ದು ನೋಡಿದಾಗ ಮಕ್ಕಳಿಗೆ ಏನು ಅನ್ಸುತ್ತೆ ಅಂದರೆ, ವೈ ಮಾಮ್ ಆಲ್ವೇಸ್ ರಿಸ್ಟ್ರಿಕ್ಟ್ಸ್ ಮೀ, ಯಾಕೆ ನಮ್ಮಮ್ಮ ನನ್ನ ಏನೇ ಮಾಡಲಿ ಎಲ್ಲದಕ್ಕೂ ಅಡ್ಡ ಬರ್ತಾರೆ. ಸೊ ವೈ ಮೈ ಮಾಮ್ ಗಿವ್ಸ್ ಇನ್ಸ್ಟ್ರಕ್ಷನ್ಸ್ ಎವ್ರಿ ಟೈಮ್. ಸೊ ದಿಸ್ ಇಸ್ ವಾಟ್ ಅ ಚೈಲ್ಡ್ ಫೀಲ್ಸ್. ಒಂದೇ ಒಂದು ಕ್ವಶನ್ನ ನಾವು ಬೇರೆ ಬೇರೆ ಪೊಸಿಷನಲ್ಲಿ ನೋಡಿದಾಗ ಬೇರೆ ಬೇರೆ ಅರ್ಥಗಳನ್ನೇ ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಕ್ವಶನ್ಗೆ, ಈ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತಂದರೆ, ವಿ ಹ್ಯಾವ್ ಟು ಮಿನಿಮೈಸ್ ದ ಇನ್ಸ್ಟ್ರಕ್ಷನ್ಸ್ ವಿ ಗಿವ್ ಟು ಅ ಚೈಲ್ಡ್. ಸೊ ನಾವೇನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ದಿನದಲ್ಲಿ ಒಂದು 100 ಇನ್ಸ್ಟ್ರಕ್ಷನ್ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಅದನ್ನು ಒಂದು 10ಕ್ಕೋ ಒಂದು 15ಕ್ಕೋ ಡಿಕ್ರೀಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಅಂದರೆ, ಮಗು ಆಚೆ ಆಟ ಆಡೋಕ್ಕೆ ಹೋಗ್ತಾ ಇರುತ್ತೆ. ಸೊ ನಾವು ಏನು ಹೇಳ್ತೀವಿ ಅಂದರೆ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಆ ಕಡೆ ಹೋಗಬೇಡ, ಈ ಕಡೆ ಹೋಗಬೇಡ ಅಂತ ಹೇಳ್ತೀವಿ. ಬಟ್ ಅದನ್ನೆಲ್ಲ ಬಿಟ್ಟು ನಾವು 1-2 ಮಾತಲ್ಲೇ ಮುಗಿಸ್ಬೇಕು. ಹೇಗಂದರೆ, ಹೊರಗಡೆ ಹೋಗ್ತಿದ್ದೀವಿ, ಓಕೆ ಆಡು, ಹೋಗಿ ಪರವಾಗಿಲ್ಲ, ಬಟ್ ಹುಷಾರಾಗಿ ಆಡು, ಅಲ್ಲಿ ಮುಳ್ಳು ಕಲ್ಲುಗಳಿರುತ್ತೆ, ಒಂದು ಸ್ವಲ್ಪ ಹುಷಾರಾಗಿ ಆಡು, ಆರಾಮಾಗಿ ಆಟ ಆಡ್ಕೊಂಡು ಬಾ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಸೇ. ನಾವೇನು ಮಾಡ್ತೀವಿ, ಇನ್ಸ್ಟೆಡ್ ಆಫ್ ದ್ಯಾಟ್, ಮಗು ಹೊರಗಡೆ ಹೋಗಿದೆ ಅಂದರೆ ಅಲ್ಲಿ ಯಾರೋ ನಿಂದಿರಿಸ್ತಾ ಇರ್ತೀವಿ. ಸೊ ಮಗು ಅಲ್ಲೋಗ್ತೀವಿ, ಅಲ್ಲೋಗ್ಬಿಡ, ಕಲ್ಲಿದೆ, ಅಲ್ಲೋಗ್ಬಿಡ, ಮುಳ್ಳಿದೆ, ಅಲ್ಲೋದ್ರೆ ಬೀಳ್ತೀಯ, ಇಲ್ಲೋದ್ರೆ ತೆಗ್ಗಿದೆ. ಸೊ ಈ ಥರ ಎಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋದರೆ ಮಗು ತುಂಬ ಟ್ರಿಗರ್ ಆಗುತ್ತಾ ಹೋಗುತ್ತೆ. ಅದಕ್ಕಂತೆ ಎಲ್ಲ ಯಾವುದೇ ಒಂದು ಪಝಲ್ ಆಟ ಆಡ್ತಾರೆ, ಮನೇಲಿ ಆಟ ಆಡ್ತಾ ಇರಬೇಕಾಗಿದ್ರು ಕೂಡ, ಹೋಮ್ವರ್ಕ್ ಮಾಡ್ತಾ ಇರಬೇಕಾದ್ರೂ ಕೂಡ ನಾವು ಪ್ರತಿ ಸರಿ ಏನಾದರೂ ಇದು ಈಗ ಮಾಡಬೇಡ, ಪ್ರತಿ ಸ್ಟೆಪ್ಪಿಗೂ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಮಗುಗೆ ತುಂಬ ಟ್ರಿಗರ್ ಆಗುತ್ತಾ ಹೋಗುತ್ತೆ. ಹೋಮ್ವರ್ಕ್ ಮಾಡ್ತಾ ಇದೆಯಾ, ಓಕೆ ಯು ಕ್ಯಾನ್ ಡೂ ಇಟ್, ಬಟ್ ಬಿ ಸೇಫ್ಲಿ. ಸೊ ಕರೆಕ್ಟಾಗಿ ಮಾಡು, ಬಿ ಕೇರ್ಫುಲ್. ಸೊ ಒಂದು ಸ್ವಲ್ಪ ನೋಡಿಕೊಂಡು ಮಿಸ್ಟೇಕ್ಸ್ ಆಗಿದಾಗ ಕೇರ್ಫುಲ್ಲಾಗಿ ಹೋಮ್ವರ್ಕ್ನ ಮುಗಿಸು. ಸೊ ಈ ಥರ ನಾವು ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ಮಕ್ಕಳು ತುಂಬ ಈಸಿಯಾಗಿ ತೊಗೊಳ್ತಾರೆ. ಅವ್ರಿಗೂ ಅನಿಸುತ್ತೆ, ಓಕೆ ಶಿ ಇಸ್ ನಾಟ್ ರಿಸ್ಟ್ರಿಕ್ಟಿಂಗ್, ಅವ್ರನ್ನಾಗಿ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇನೆ ಅಂತ ಅನಿಸುತ್ತೆ. ಬಟ್ ಇಲ್ಲ ಅಂದರೆ ನೀವು ಪ್ರತಿ ಸರಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋದರೆ ಇಟ್ ವೋಂಟ್ ಫೀಲ್ ಆಸ್ ದ ಇನ್ಸ್ಟ್ರಕ್ಷನ್ಸ್, ಇಟ್ ಫೀಲ್ಸ್ ಆಸ್ ದ ರಿಸ್ಟ್ರಿಕ್ಷನ್ಸ್. ಓಕೆ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.